Please like, share and subscribe to my channel, Vainushree Kitchen and Vlogs. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲೂ ನೋಡಿರ್ತೀರ ಧರ್ಮಸ್ಥಳದ ವ್ಲಾಗು. ಸೊ ಅದಕ್ಕೆ ಧರ್ಮಸ್ಥಳ ಏನು ತೋರಿಸ್ತಾ ಇಲ್ಲ. ನಾವು ಯಾವಾಗ ಬಂದ್ರೂ ಧರ್ಮಸ್ಥಳ, ಸೌತಡ್ಕೆ, ಕುಕ್ಕೆ ಮೂರು ನೋಡ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ಏನಪ್ಪ ಅಂತಂದರೆ, ನಮ್ಮ ಆಂಟಿ ಮಗಳು ಇದ್ದಿದ್ದು ಇಲ್ಲಿ ಸೂರ್ಯ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇದನ್ನ ಹೇಳ್ಬೇಕು ಅಂದರೆ, ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೇ ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಈ ದೇವಸ್ಥಾನದ ಬಗ್ಗೆ. ಸೊ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇನೋ ಮಣ್ಣಿನ ಅರ್ಕೆ ಎಲ್ಲ ಮಾಡ್ಕೊತಾರೆ ಅಂತ ಹೇಳ್ತಿದ್ರು. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ವೈನು ಅಂತೂ ಫುಲ್ಲು ರೌಡಿ ಥರ ಅಲ್ಲ, ರೌಡಿನೇ ಅವಳು. ಹೆಂಗೆ ಹೋಗ್ತಾ ಇದ್ದಾಳೆ ನೋಡಿ, ಒಳ್ಳೆ ಅವಳಿಗೇನು, ನಮಗೆ ಕಾಲು ಎಷ್ಟು ನೋವ್ತಾ ಇತ್ತು ಓಡಾಡಿ. ಅವಳಿಗೇನು ನೋವು ಬರೋಲ್ಲ, ಸುಮ್ಮನೆ ಓಡಾಡಿದ್ದೆ. ಎಲ್ಲ ರೌಡಿ ಥರನೇ, ಎಲ್ಲ ಮ್ಯಾನರಿಸಮ್ ಎಲ್ಲ ರೌಡಿ ಮ್ಯಾನರಿಸಮೇನೆ. ಸೊ ನಾವು ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಗಲೇ ಕ್ಲೋಸ್ ಆಗಿತ್ತು. 4 ಗಂಟೆಗೇನೆ ಓಪನ್ ಮಾಡ್ತಾರಂತೆ. ಸೊ ಎಲ್ಲರೂ ಆಚೆಗಡೆನೇ ಕಾಯ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ಮೇಲೆ 4 ಗಂಟೆ ಆಯಿತು. ಸೊ ಆವಾಗಿಂದ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು. ಸೊ ದರ್ಶನ ಮುಗಿಸ್ಕೊಂಡು ಇಲ್ಲೊಂದು ಮಣ್ಣಿನ ಅರಕೆದು ವನ ಇದೆಯಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಸೊ ಸೂರ್ಯ ದೇವಸ್ಥಾನ ಅಂದರೆ ಜಾಸ್ತಿ ಕ್ರೌಡ್ ಇಲ್ಲ, ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ ದೇವಸ್ಥಾನ, ಇಷ್ಟ ಆಯಿತು. ಸೊ ಇಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಅಂದರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ ಫೋಟೋ ತೆಗಿಯೋಕ್ಕೆ. ಸೊ ಆಚೆಗಡೆನೇ ದೇವ್ರದ್ದು ಕಾಣಿಸೋ ಥರನೇ ಇತ್ತು. ಸೊ ಅದಕ್ಕೆ ಹೊರಗಡೆಯಿಂದನೇ ಸ್ವಲ್ಪ ಝೂಮ್ ಹಾಕಿ ವೀಡಿಯೋ ತೆಗೆದೆ. ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ, ಅದು ಪರವಾಗಿಲ್ಲ. ಮೊಬೈಲ್ ಅಲೋ ಇಲ್ಲ ಅಂದಮೇಲೆ ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಮಣ್ಣಿನ ಹರಕೆ ಬನ ಅಂತ ಇಲ್ಲಿ ಚೆನ್ನಾಗಿದೆ. ಇಲ್ಲೂ ಕಲ್ಯಾಣಿ ಇಲ್ಲೆಲ್ಲ ಇಷ್ಟು ಸೈಲೆಂಟ್ ಆಗಿದ್ದಾರೆ. ನಮ್ಮ ವೈನೋದೇ ಸೌಂಡ್ ಇಲ್ಲಿ. ಎಲ್ಲರೂ ನಮ್ಮ ಕಡೆನೇ ತಿರುಗಿ ನೋಡ್ತಾ ಇದ್ದಾರೆ. ಅಲ್ಲಿ ನೀರು ನೋಡಿದಾಗ್ಲಿಂದ ಸ್ನಾನ ಮಾಡು ಅಂತ ಕೇಳ್ತಾಳೆ. ನನಗಂತೂ ಸುಧಾರಿಸಿ ಸಾಕಾಗೋಯ್ತು. ಮತ್ತು ಇಲ್ಲಿ ಬರೋಷ್ಟರಲ್ಲಿ ಮತ್ತೆ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಲ್ಲೊಂದು ದೇವರಿದೆ, ಶಿವನ ದೇವಸ್ಥಾನ, ಅಂದರೆ ಶಿವಂದು ಕಲ್ಲು ಮತ್ತು ಪಾರ್ವತಿ ಒಂದು ವಿಗ್ರಹ ಥರ ಐತೆ. ಸೊ ಅಲ್ಲಿ ಅರಕೆ ಹೊತ್ಕೊಂಡಿರೋದು ಅಲ್ಲಿ ಬಿಟ್ಬಿಟ್ಟು ಬರಬೇಕಂತೆ. ಸೊ ಅದು ಫುಲ್ ಒಳಗಡೆನೂ ಹೋಗಿಲ್ಲ ನಾನು, ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಸೊ ಇಲ್ಲಿ ನಮ್ಮ ವೈನಿಗೆ ನಮ್ಮ ಆಂಟಿ ಅಂಗಡಿ ಇದು ದೇವಸ್ಥಾನದೊಳಗಡೆ ಹೋಗಿ ಬಂದಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರು, ಅಂಗಡಿಲಿ ಏನಾದರೂ ಆಟ ಸಾಮಾನು. ಅದಕ್ಕೆ ಇವಳು ಏನು ಫುಲ್ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದಾಳೆ, ಕೊಡಿಸ್ತಾರೆ ಈಗ ನನಗೆ ಅಂತ. ಅವಳಿಗೆ ಗೊತ್ತಿಲ್ಲ ನಾವೇನು ಇಲ್ಲಿ ಕೊಡಿಸಲ್ಲ ಅಂತ. ಸೊ ಹತ್ರಕ್ಕೆ ಹೋದಂಗೆ ಆಂಟಿ ಅಂಗಡಿ ಬಂತು ಅಂತ ಹೇಳ್ತಾ ಇದ್ದಾಳೆ ಎಕ್ಸೈಟಾಗಿ. ಏನು ಕೊಡಿಸಿಲ್ಲ, ಒಂದು ಬಬಲ್ ಒಂದು ಕೊಡಿಸಿ ಇನ್ನೊಂದು ಅಂಗಡಿ ಅಂತ. ಅದಕ್ಕೆ ಚಲೋ ಗರ್ಕೋ ಚಲೋ ಸೈಡಿಗೆ ಬಾ ವೈನೋ, ಗರ್ಕೋ ಇದಲ್ಲಿ ಕೊಡಿಸ್ಬಿಡೋಣ ಸ್ವಾಮಿ, ಕುಕ್ಕೇನಲ್ಲಿ ಇಲ್ಲೆಲ್ಲೂ ಬೇಡ ಬಾ. ಸೊ ಇಲ್ಲಿ ಸೂರ್ಯ ದೇವಸ್ಥಾನ ನೋಡಿಕೊಂಡು ಈಗ ಸೌದಡ್ಗೆ ಹೊರಟಿದ್ದೀವಿ. ನಮ್ಮ ವೈನಿಗೆ ಪಾಪ ಏನೂ ಕೊಡಿಸಿಲ್ಲ, ಓದೋದು ಬಬಲ್ಸ್ ಒಂದು ಕೊಡಿಸಿದ್ವಿ. ಸೊ ಅದನ್ನೇ ಹಿಡ್ಕೊಂಡಾರ, ಅವಾಗ ಆಟ ಆಡ್ತಾಯಿದ್ಲು. ಸೊ ಇಲ್ಲಿಂದ ಸೌದಡ್ಗೆ, ನೆಕ್ಸ್ಟ್ ಸೌದಡ್ಗೆ ಮುಗಿಸ್ಕೊಂಡು ಕುಕ್ಕೆ. ಅಲ್ಲಿಗೆ ಹೋಯ್ತಾ ದೇವಸ್ಥಾನಕ್ಕೆ.
ಕುಕ್ಕೆಗೆ ರೀಚ್ ಆದಮೇಲೆ ಅಂತೂ ಮತ್ತೆ ಅವ್ರ ಚಿಕ್ಕಪ್ಪನ ಅದು ಕೊಡಿಸು ಇದು ಕೊಡಿಸು ಅಂತ ಹೋಗಿ ಹೆಗ್ಲ ಮೇಲೆ ಕುತ್ಕೊಂಡು ಒಂದು ರೌಂಡ್ ಹೋಗಿ ಬಂದ್ಲು. ಮತ್ತು ನಮ್ಮ ಆದಿನೂ ಏನೇನೋ ಕೊಡಿಸಿದ್ದಾನೆ, ಬಾಲು ಅದು ಇದು. ನನಗೆ ಅಣ್ಕಿಸ್ತಾವಳೆ ನೋಡಿಲಿ ಬಾಲು ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಬೆಳಗ್ಗೆನೇ ದರ್ಶನಕ್ಕೆ ನಿಂತಿದ್ವಿ. ಎಷ್ಟು ಗೊತ್ತಾ, 5:45ಗೇನೋ ಅಷ್ಟು ಜನ ನಿಂತಿದ್ದಾರೆ. ಇನ್ನು ಬಾಗಿಲೇ ತೆಗ್ದಿಲ್ಲ, ದೇವಸ್ಥಾನದ ಬಾಗಿಲು. ನಾವೇ ಬುದ್ಧಿವಂತರು ಬೇಗ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗಿಂತ ಬೇಗ ಬಂದು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಂಗೂ ಹಿಂಗೂ ದರ್ಶನ ಎಲ್ಲ ಮುಗೀತು. ಇಲ್ಲಿ ಕುಕ್ಕೆಯಲ್ಲಿ ಸ್ವಲ್ಪ ನೀರಲ್ಲಿ ಆಟಾಡ್ತೀನಿ ಅಂದ್ಲು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.